ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಒಂದು 4 ಅಪ್ಡೇಟ್ಸನ್ನು ಕೊಡ್ತೀನಿ. ಆ 4 ಅಪ್ಡೇಟ್ಸು ಯಾವುದರ ಕುರಿತು ಆಗಿರುತ್ತೆ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳ್ತೀನಿ ನೋಡಿ. SSP ಸ್ಕಾಲರ್ಶಿಪ್ 2024-25ನೇ ಸಾಲಿನಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಬಗ್ಗೆ ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ನಂದು ಸೆಕೆಂಡ್ ಲೆವೆಲ್ ವೆರಿಫಿಕೇಷನಲ್ಲಿ ಏನೂ ತೋರಿಸ್ತಿಲ್ಲ, ಬಟ್ ಡೈರೆಕ್ಟಾಗಿ ಥರ್ಡ್ ಲೆವೆಲ್ ವೆರಿಫಿಕೇಷನ್ ತೋರಿಸಿದೆ ಅಂತ ಕೇಳ್ತಿದ್ದಾರೆ. ಅದರ ಕುರಿತು 2 ಅಪ್ಡೇಟ್ಸನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನು ಉಳಿದಿರುವಂತಹ ಇನ್ನೊಂದು 2 ಅಪ್ಡೇಟ್ಸು. ಕೆಲವೊಬ್ಬರು ಪೇಮೆಂಟ್ ಅಪ್ರೂವ್ಡ್ ಬೈ DDO ಎಸ್ ಅಂತ ಬಂದಿದ್ದಾದ್ಮೇಲೆ ಅಮೌಂಟ್ ಮೆನ್ಷನ್ ಆಗಿದ್ದಾದ್ಮೇಲೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರೋದು ಅಮೌಂಟ್ ಎಷ್ಟು ದಿನ ಆಗುತ್ತೆ, ಇದರ ಒಂದು ಪ್ರೊಸೀಜರ್ ಏನು ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಇನ್ನು ಸಾಕಷ್ಟು ಸ್ಟೂಡೆಂಟ್ಸ್ ನಂದು SSP ಸ್ಕಾಲರ್ಶಿಪ್ ಫೈನಲ್ ಸಬ್ಮಿಟ್ ಏನಿದೆ, ಫೈನಲ್ ಸಬ್ಮಿಟ್ ಆದರೆ ಆಗ್ತಿಲ್ಲ, ಯಾಕೆ, ಏನು ಪ್ರಾಬ್ಲಮ್ ಆಗಿದೆ, ಲಾಸ್ಟ್ ಡೇಟ್ ಏನು ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ ಇದೇ ಥರದ ಎಲ್ಲ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, SSP ಸ್ಕಾಲರ್ಶಿಪ್ 2024-25ನೇ ಸಾಲಿನಲ್ಲಿ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಆದರೆ ಸ್ಟಾರ್ಟ್ ಆಗಿದ್ದಾವೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಇದರ ಬಗ್ಗೆ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೀನಿ ನೋಡಿ. ನೀವು ಸ್ಟೇಟಸನ್ನು ಚೆಕ್ ಮಾಡಿ ಪೇಜ್ 2 of 2 ಬಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಏನಿದೆ, ಈ ಒಂದು BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಬಂದು ಎಸ್ ಅಂತ ಇದೆ. ಆ್ಯಂಡ್ ಹಾಗೇನೋ ಅಮೌಂಟ್ ಆದರೆ ಮೆನ್ಷನ್ ಆಗಿದೆ. ನೀವು ಕೇಳ್ಬೋದು, ಸರ್ ಇದು ನಮಗೆ ಮೆನ್ಷನ್ ಆಗಿಲ್ಲ ಅಲ್ವಾ, ಯಾರ್ಯಾರಿಗೆ ಮೆನ್ಷನ್ ಆಗಿದೆ ಏನು ಅಂತ ಹೇಳಿಬಿಟ್ಟು ನೋಡಿ. ಈಗಾಗಲೇ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಯಾರಿಗಾದರೆ ಕಂಪ್ಲೀಟ್ ಆಗಿತ್ತು ಅಂತಹ ಸ್ಟೂಡೆಂಟ್ಸ್ಗೆ ಒಂದು ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಆದರೆ ಸ್ಟಾರ್ಟ್ ಆಗಿದ್ದಾವೆ. ನೀವು ಕೇಳ್ಬೋದು, ಆಗಿದ್ರೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಯಾರಿಗೆ ಕಂಪ್ಲೀಟ್ ಆಗಿದೆ, ಯಾರಿಗೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿಬಿಟ್ಟು ನೋಡಿ. ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಈಗಾಗಲೇ ಯಾರಿಗೆ ಕಂಪ್ಲೀಟ್ ಆಗಿತ್ತು ಅಂತಂದರೆ ಕೇವಲ ಜನರಲ್ ಡಿಗ್ರಿ ಮಾಡೋಂಥ ಸ್ಟೂಡೆಂಟ್ಸಿಗೆ ಅಷ್ಟೇ. ಆದರೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಕಂಪ್ಲೀಟ್ ಆಗಿತ್ತು ಅಂದರೆ ಜನರಲ್ ಡಿಗ್ರೀಸ್ ಅಂತ ಅಂದರೆ ಈಗ ನೀವು BCom, BCA, ಒಂದು BSc ಕೋರ್ಸ್ಗಳು ಯಾರಾದರೂ ಸ್ಟೂಡೆಂಟ್ಸ್ ಮಾಡ್ತಿದ್ರು, ಈ ಒಂದು ಸ್ಟೂಡೆಂಟ್ಸು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆದರೆ ಕಂಪ್ಲೀಟ್ ಆಗಿತ್ತು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇನ್ನೂ ಅಪ್ಲಿಕೇಶನ್ ವೆರಿಫಿಕೇಷನ್ಸೇ ಆಗಿಲ್ಲ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಾಗಿರ್ಬೋದು ಅಥವಾ ಪ್ರೊಫೆಷನಲ್ ಕೋರ್ಸಸ್ ಯಾವುದೇ ಆಗಿರ್ಬೋದು, ಡಬಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಅಂದರೆ PG ಕೋರ್ಸ್ ಮಾಡೋವಂಥವ್ರು, MBA, MCA, MTech ಈ ಥರ ಕೋರ್ಸ್ ಮಾಡೋವಂಥ ಸ್ಟೂಡೆಂಟ್ಸ್ಗೆ ಇನ್ನೂ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ಸೇ ಸ್ಟಾರ್ಟ್ ಆಗಿಲ್ಲ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಂತೂ ಇನ್ನೂ ಅಪ್ಲಿಕೇಶನ್ ವೆರಿಫಿಕೇಷನ್ ಆದರೆ ಸ್ಟಾರ್ಟ್ ಆಗಿಲ್ಲ. ಇದು ಕೇವಲ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಅಷ್ಟೇ. ಈಗ ಒಂದು ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಆದರೆ ಸ್ಟಾರ್ಟ್ ಆಗಿದ್ದಾವೆ. ಅದರಲ್ಲೂ ಈಗ ನಾನು ಜನರಲ್ ಡಿಗ್ರಿನೇ ಮಾಡ್ತಿದ್ದೀನಿ, ನನಗಿನ್ನೂ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ತೋರಿಸಿಲ್ಲ ಅಲ್ವಾ, ಇಲ್ಲಿ BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ನನಗೆ ತೋರಿಸಿಲ್ಲ ಅಲ್ವಾ ಅಂತ ನೀವು ಕೇಳೋದು ಆದರೆ ಸೊ ತುಂಬ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ, ನಿಮಗೂ ವೆರಿಫಿಕೇಷನ್ ಆದರೆ ಆಗುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂದರೆ, ನನಗೆ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ MT ಇದೆ, ಬಟ್ ಥರ್ಡ್ ಲೆವೆಲ್ ವೆರಿಫಿಕೇಷನಲ್ಲಿ ಕಾಂಪೋನೆಂಟ್ ಬಂದುಬಿಟ್ಟು ನನಗೆ ಇಲ್ಲಿ ಒಂದು ಫೀ ಅಮೌಂಟ್ ತೋರಿಸಿದೆ. ಆ್ಯಂಡ್ ಹಾಗೇನೋ ಪುಷ್ ಟು DBT ಅಮೌಂಟ್ ತೋರಿಸಿದೆ. ಆ್ಯಂಡ್ ಹಾಗೇನೋ ಇಲ್ಲಿ ಅಮೌಂಟ್ ಆದರೆ ತೋರಿಸಿದೆ ಅಲ್ವಾ. ಸೊ ನನಗಿದು ಬರುತ್ತಾ ಅಂತ ಅಂದರೆ 100% ಆಗಿ ಬರುತ್ತೆ. SSP ಕಡೆಯಿಂದ ಆಗಿರೋ ಒಂದು ಗ್ಲಿಚ್ ಇಲ್ಲ ಅಂತಂದರೆ SSP ಕಡೆಯಿಂದ ಆಗಿರುವಂತಹ ಒಂದು ಎರರ್ ಆಗಿರುತ್ತೆ ಅಷ್ಟೇ. ನಿಮಗೆ ಸೆಕೆಂಡ್ ಲೆವೆಲಲ್ಲಿ ತೋರಿಸಿದೆ, ಡೈರೆಕ್ಟಾಗಿ ಥರ್ಡ್ ಲೆವೆಲಲ್ಲಿ ತೋರಿಸಿದೆ ಅಂತಂದ್ರೂ ಅಮೌಂಟ್ ಬರುತ್ತೆ. ಸೊ ಇದ್ರ ಬಗ್ಗೆ ಯಾರು ತುಂಬ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ನನಗೆ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ MT ಇದೆ, ಥರ್ಡ್ ಲೆವೆಲಲ್ಲಿ ನನಗೆ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಫೀ ಅಮೌಂಟು ತೋರಿಸಿದೆ. ಆ್ಯಂಡ್ ಹಾಗೇನು ಪುಷ್ ಟು DBTನೂ ತೋರಿಸಿದೆ. ಆ್ಯಂಡ್ ಹಾಗೇನು ಇಲ್ಲಿ ನನಗೆ ಅಮೌಂಟು ಮೆನ್ಷನ್ ಆಗಿದೆ, ನನಗೆ ಬರುತ್ತಾ ಅಂತ ಅಂದರೆ 100% ಆಗಿ ಬರುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ಕ್ಲಾರಿಫಿಕೇಷನ್ ಏನು ಕೊಡ್ತೀನಿ ಅಂತ ಅಂದರೆ, ಸೆಕೆಂಡ್ ಲೆವೆಲ್ ವೆರಿಫಿಕೇಷನಲ್ಲಿ ಸ್ಟೂಡೆಂಟ್ಸ್ಗೆ ಯಾರ್ಯಾರಿಗೆ ಒಂದು ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿ ಫೀ ಅಮೌಂಟ್ ಮೆನ್ಷನ್ ಆಗಿದೆಯೋ ಆ್ಯಂಡ್ ಹಾಗೇನೋ ಒಂದು ಪುಷ್ ಟು DBT ಎಸ್ ಅಂತ ಆಗಿದೆಯೋ ಇಂತಹ ಸ್ಟೂಡೆಂಟ್ಸ್ಗೆ 100% ಅಮೌಂಟ್ ಆದರೆ ಬರುತ್ತೆ. ಆ್ಯಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂದರೆ, ಪೇಮೆಂಟ್ ಸ್ಟೇಟಸ್ ಇನ್ DBT ನೋಡಿದೆ ಸರ್, ನಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಪೇಮೆಂಟ್ ಸ್ಟೇಟಸ್ ಇನ್ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಎಸ್ ಅಂತ ಇದೆ, ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಎಸ್ ಅಂತ ಇದೆ. ಆ್ಯಂಡ್ ಹಾಗೇನೋ ನನಗೆ ಅಮೌಂಟ್ ಮೆನ್ಷನ್ ಆಗಿದೆ, ನನಗೆ ಎಷ್ಟು ದಿನ ಆಗ್ಬೋದು ಅಂತ ಹೇಳಿಬಿಟ್ಟು ನೋಡಿ. ನಿಮಗೆ ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂತ ಅಂದರೆ, 4th ಲೆವೆಲ್ವರೆಗೂ ನಿಮ್ಮದು ಎಲ್ಲ ಒಂದು ವೆರಿಫಿಕೇಷನ್ಸ್ ಆದರೆ ಕಂಪ್ಲೀಟ್ ಆಗಬೇಕು. ಅಂದರೆ ನಿಮಗೆ ಫಸ್ಟ್ ಲೆವೆಲಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡ್ತಾರೆ, ಸೆಕೆಂಡ್ ಲೆವೆಲಲ್ಲಿ ನಿಮಗೆ ಒಂದು ಅಮೌಂಟನ್ನು ಮೆನ್ಷನ್ ಮಾಡ್ತಾರೆ, ಥರ್ಡ್ ಲೆವೆಲಲ್ಲಿ ಪುಷ್ ಟು DBT ಮಾಡ್ತಾರೆ, 4th ಲೆವೆಲಲ್ಲಿ ಅಪ್ರೂವ್ಡ್ ಬೈ DDO ಮಾಡ್ತಾರೆ. ಇಷ್ಟು ಎಲ್ಲ ಎಸ್ ಆಗಿ ಬಂದಿದ್ದ ಆದಮೇಲೆ ಯಾವಾಗ ನಿಮ್ಮದು 4th ಲೆವೆಲ್ ಕಂಪ್ಲೀಟ್ ಆಗುತ್ತೋ ಅದಾದಮೇಲೆ ಡಿಪಾರ್ಟ್ಮೆಂಟ್ಸ್ಗೆ ಯಾವಾಗ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ಆದರೆ ರಿಲೀಸ್ ಆಗುತ್ತೋ ಆವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಆದರೆ ಬರುತ್ತೆ. ಓಕೆ, ನಂದು 4 ಲೆವೆಲ್ ಕಂಪ್ಲೀಟ್ ಆಗಿದೆ ಅಂತಂದರೆ ವಿತಿನ್ 1 ವೀಕ್ ಒಳಗಡೆ ಅಮೌಂಟ್ ಬರುತ್ತೆ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮ್ಮದು 4 ಲೆವೆಲ್ ಎಲ್ಲ ಕಂಪ್ಲೀಟ್ ಆಗಿದೆ, ಏನು ಮಿಸ್ಟೇಕ್ ಇಲ್ಲ ಅಂತಂದರೆ ನಿಮ್ಗೆ ಅಮೌಂಟ್ ಆದರೆ 100% ಬರುತ್ತೆ. ಬಟ್ ನಿಮಗೆ ಆದಷ್ಟು ಬೇಗ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಯಾವುದೇ ಥರದ ಕನ್ಫರ್ಮೇಷನ್ ಆದರೆ ಕೊಡೋದಿಲ್ಲ. ಯಾಕಂತ ಅಂದರೆ ನಾನು 3 ಇಯರ್ಸಿಂದ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಮಾಡ್ತಿದ್ದೀನಿ. 4 ಲೆವೆಲ್ ವೆರಿಫಿಕೇಷನ್ಸ್ ಆಗಿದ್ದ ಆದಮೇಲೆ ಇಮಿಡಿಯೇಟಾಗಿ ಅಮೌಂಟ್ ಆದರೆ ಬರೋದಿಲ್ಲ. ಯಾವಾಗ ಗೌರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ಗೆ ಫಂಡ್ಸನ್ನು ಕೊಡ್ತಾರೋ, ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವಾಗ ಬ್ಯಾಂಕ್ ಅಕೌಂಟ್ಸ್ಗೆ ಅಮೌಂಟನ್ನು ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೋ ಆವಾಗ
ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ನಿಮ್ಮದು 4th ಲೆವೆಲ್ವರೆಗೂ ಕಂಪ್ಲೀಟ್ ಆಗಿದೆ, ಪ್ರತಿಯೊಂದು ಎಲ್ಲ ಕರೆಕ್ಟ್ ಆಗಿದೆ, ಅಮೌಂಟ್ ಎಲ್ಲ ಮೆನ್ಷನ್ ಆಗಿದೆ ಅಂತ ಅಂದರೆ ನೀವು ಯಾವುದೇ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ 100% ಆಗಿ SSP ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಕೆಲವೊಂದು ಟೈಮು ವಿತಿನ್ 1 ವೀಕ್ ಒಳಗಡೆ ಬರುತ್ತೆ, ವಿತಿನ್ 1 ಮಂತ್ ಒಳಗಡೆ ಬರುತ್ತೆ, ವಿತಿನ್ 2 ಮಂತ್ಸು 3 ಮಂತ್ಸ್ ಒಳಗಡೆ ಬರುತ್ತೆ. ಸೊ ನಿಮ್ಗೆ ಅಮೌಂಟ್ ಏನಾದರೂ ಬಂದಾಗ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನೇ ಸಪ್ರೇಟ್ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ನಮಗೆ ಗೊತ್ತಾಗುತ್ತೆ ನಿಮಗೆ ಅಮೌಂಟ್ಸನ್ನು ಜಮಾ ಮಾಡಿದಾಗ. ಸೊ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಓಕೆನಾ, ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಆದರೆ ನೀವು ಚೆಕ್ ಮಾಡ್ಕೋಬೇಕು. 4 ಲೆವೆಲ್ಸು ಕಂಪ್ಲೀಟ್ ಆಗಿರಬೇಕು. 4 ಲೆವೆಲ್ಸು ಕಂಪ್ಲೀಟ್ ಆಗಿದ್ದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅಮೌಂಟ್ 100% ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ, ಕಾಂಪೋನೆಂಟಲ್ಲಿ ಯಾವ್ದು ಮೆನ್ಷನ್ ಆಗಿರೋದು ಡಿಪಾರ್ಟ್ಮೆಂಟ್ಸ್, ಈಗ ನಿಮ್ದು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ ಬಿಡಿ, ಅಲ್ಲಿ ನಿಮಗೆ ಒಂದು ಕಾಂಪೋನೆಂಟ್ ಮೆನ್ಷನ್ ಆಗಿ ಒಂದು ಅಮೌಂಟ್ ಮೆನ್ಷನ್ ಆಗಿದೆ ಅಂತ ಅಂದರೆ ಅದು ಯಾವುದೇ ಸ್ಕಾಲರ್ಶಿಪ್ ಆಗಲಿ, PMSSP ಫುಡ್ ಆ್ಯಂಡ್ ಅಕಾಮಡೇಷನ್, ಇಲ್ಲ ಅಂತಂದರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಮೆನ್ಷನ್ ಆಗಿರುತ್ತೆ. ನಿಮಗೆ ಬರಬೇಕಿರುವಂಥ ಸ್ಕಾಲರ್ಶಿಪ್ ಕಾಂಪೋನೆಂಟ್ ಯಾವುದೇ ಮೆನ್ಷನ್ ಆಗಿ ಅಮೌಂಟ್ ಮೆನ್ಷನ್ ಆಗಿ ಪುಷ್ ಟು DBT ಆಗಿ ಪೇಮೆಂಟ್ ಅಪ್ರೂವ್ಡ್ ಬೈ DDO ಆಗಿದೆ ಅಂತ ಅಂದರೆ ಅಮೌಂಟ್ ನಿಮಗೆ 100% ಬರುತ್ತೆ. ನೀವು ಅದರಲ್ಲಿ ಯಾವುದೇ ಥರದ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. 100% ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಓಕೆನಾ, ಆ್ಯಂಡ್ ಲಾಸ್ಟ್ ಅಪ್ಡೇಟು ನಿಮಗೆ SSP ಸ್ಕಾಲರ್ಶಿಪ್ದು ನಾನು ಈಗ ಅಪ್ಲೈ ಮಾಡ್ತಿದ್ದೀನಿ. ನನಗೆ ಒಂದು ಫೈನಲ್ ಸಬ್ಮಿಟ್ ಆದರೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಸ್ಟೂಡೆಂಟ್ಸ್ ಒಂದು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಹೌದು, ನಾನು ಟ್ರೈ ಮಾಡಿದೆ ಒಂದು ಸ್ಟೂಡೆಂಟ್ದು, ನಿಮಗೂ ಫೈನಲ್ ಸಬ್ಮಿಟ್ ಆದರೆ ಆಗ್ತಿಲ್ಲ, ಸರ್ವರ್ ಎರರ್ ಅಂತ ಬರ್ತಿದೆ. ಇಲ್ಲ ಅಂತಂದರೆ ಫೈನಲ್ ಸಬ್ಮಿಟ್ ಕೊಟ್ಟಿದ್ದ ಆದಮೇಲೆ ಹಂಗೆ ಇದ್ದೋಗ್ತಿದೆ, ಯಾವುದೇ ಥರದ ಸರ್ವರ್ಸ್ ವರ್ಕ್ ಆಗ್ತಿಲ್ಲ. ಸೊ ಇದಾಗಿರುವಂತಹ ಮಿಸ್ಟೇಕ್ ಏನು ಅಂತ ಅಂದರೆ SSP ಕಡೆಯಿಂದ ಆಗಿರುವಂತಹ ಒಂದು ಕಾಮನ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಓಕೆನಾ, ಇಲ್ಲ ಅಂತಂದರೆ ಒಂದು ಸರ್ವರ್ ಎರರ್ ಅಂತ ಹೇಳ್ಬೋದು. ಓಕೆನಾ, ಸೊ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಟ್ರೈ ಮಾಡ್ತೀರಿ, ಬಟ್ ಯಾರೂ ಅದನ್ನು ಅದೇ ರೀತಿ ಬಿಡೋದಕ್ಕೆ ಹೋಗಬೇಡಿ. ನಂದು ಫೈನಲ್ ಸಬ್ಮಿಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು 1 or 2 ಡೇಸ್ ಬಿಟ್ಕೊಳ್ಳಿ, ನೀವು ಟ್ರೈ ಮಾಡ್ತಾನೆ ಇರಿ. ಓಕೆನಾ, ಅಂಡ್ ನಿಮಗೆ ಲಾಸ್ಟ್ ಡೇಟ್ ಏನು ಬಂದುಬಿಟ್ಟು ಇಮಿಡಿಯೇಟ್ ಆಗಿಲ್ಲ. ಲಾಸ್ಟ್ ಡೇಟ್ ಯಾವಾಗಿದೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ನೋಡಿ. ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಲಾಸ್ಟ್ ಡೇಟ್ ಬಂದುಬಿಟ್ಟು ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಈ ಒಂದು ವೃತ್ತಿಪರ ಪದವಿ, ಸ್ನಾತಕೋತ್ತರ ಪದವಿ, ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/3/2025 ನೀವು ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ಬೋದು. ಅದನ್ನು ಬಿಟ್ಟರೆ PUC ITI ಡಿಪ್ಲೊಮಾ ಇಂಥ ಸ್ಟೂಡೆಂಟ್ಸ್ಗೆ ಈಗಾಗಲೇ ಲಾಸ್ಟ್ ಡೇಟ್ ಆದರೆ ಕಂಪ್ಲೀಟ್ ಆಗಿದೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ. ಈಗ ಒಂದು ಫೈನಲ್ ಸಬ್ಮಿಟ್ ಆಗ್ತಿಲ್ಲ ಅಂತ ಪ್ರಾಬ್ಲಮ್ ಯಾರು ಫೇಸ್ ಮಾಡ್ತಿದ್ದಾರೆ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು, ಒಂದು ಪ್ರೊಫೆಷನಲ್ ಕೋರ್ಸಸ್ ಅವರು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, PG ಕೋರ್ಸ್ ಸ್ಟೂಡೆಂಟ್ಸ್ಗೆ ಒಂದು ಫೈನಲ್ ಸಬ್ಮಿಟ್ ಆದರೆ ಆಗ್ತಿಲ್ಲ. ಸೊ ನೀವು ಇದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಇದು ಎಲ್ರಿಗೂ ಆಗಿರುವಂತಹ ಮಿಸ್ಟೇಕು. ಯಾರ್ದು ಫೈನಲ್ ಸಬ್ಮಿಟ್ ಆಗ್ತಿಲ್ಲ, ನೀವು 1 or 2 ಡೇಸ್ ಬಿಟ್ಕೊಂಡು, ಇಲ್ಲ ಅಂತ ಅಂದರೆ ಡೈಲಿ ಟ್ರೈ ಮಾಡಿದ್ರೆ ಏನು ತಪ್ಪಿಲ್ಲ. ಒಂದು ಸರ್ವರ್ ಸರೋಗಿದ್ದ ಆದಮೇಲೆ ನೀವು ಫೈನಲ್ ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡ್ಕೋತಾರೆ. ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇರುವಂಥದ್ದು. ಸೊ ಆದಷ್ಟು ಬೇಗ ಫೈನಲ್ ಸಬ್ಮಿಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಬೇರೆ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ, ಇಲ್ಲ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.